ಎಲ್ಲರಿಗೂ ನಮಸ್ತೆ. ನಾನು ಇವತ್ತಿನಿಂದ ಸೆಕೆಂಡ್ ಚಾಪ್ಟರ್ ಶುರು ಮಾಡ್ತಾ ಇದ್ದೀನಿ. ನವೋದಯ ಮ್ಯಾಥ್ಸಲ್ಲಿ ಸೆಕೆಂಡ್ ಚಾಪ್ಟರ್ ನೇಮ್ ಏನಿದೆ ಹಿಂದೆ ನೋಡಿ, ಬೇಸಿಕ್ ಆಪರೇಷನ್ ಅಥವಾ ಗಣಿತ ಕ್ರಿಯೆಗಳು ಅಂದ್ಬಿಟ್ಟು. ಇದ್ರ ಮೇಲೆ ಒನ್ಸ್ ಅಗೇನ್ 25 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ ಮಾಡಿಸ್ತೀನಿ. ಅದಾದಮೇಲೆ 20 ಓಲ್ಡ್ ಕ್ವಶನ್ ಪೇಪರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಇವತ್ತು ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕ್ಲಾಸಲ್ಲಿ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕ್ಸ್ ಅಂದರೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನು ಬರುತ್ತೆ, ಕಾನ್ಸೆಪ್ಟ್ ಏನು ಬರುತ್ತೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸೆಕೆಂಡ್ ಚಾಪ್ಟ್ರಲ್ಲಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಬರುತ್ತೆ, ಅದು ಡಿವಿಷನ್ ಮೇಲೆ. ನೋಡಿ, ಕನ್ನಡದಲ್ಲಿ ಏನಿದೆ, ಭಾಜ್ಯ ಈಕ್ವಲ್ ಟು ಭಾಗಲಬ್ಧ ಇಂಟು ಭಾಜಕ ಪ್ಲಸ್ ಶೇಷ ಅಂತ ಬರುತ್ತೆ. ಆಯಿತಾ? ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಅದನ್ನು ಯಾವ ರೀತಿ ನೆನ್ಪಿಟ್ಕೋಬೋದು ಅಂದರೆ ಈ ಥರ ಇಟ್ಬೇಕು. ಭಾಜ್ಯ ಈಕ್ವಲ್ ಟು ಸೇಮ್ ಅಲ್ಲೇ ಯಾವ ರೀತಿ ಇದೆ ಅದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಭಾಜ್ಯ ಈಕ್ವಲ್ ಟು ಭಾಗಲಬ್ಧ ಇಂಟು ಭಾಜಕ, ಅದರ ಜೊತೆಗೆ ಶೇಷನ ಆ್ಯಡ್ ಮಾಡೋದು. ಈ ರೀತಿನಾರ ನೆನ್ಪಿಟ್ಕೋಬೋದು, ಅಥವಾ ನೀವು ಆ ರೀತಿನಾರ ನೆನ್ಪಿಟ್ಕೋಬೋದು. ಭಾಜ್ಯ ಈಕ್ವಲ್ ಟು ಭಾಗಲಬ್ಧ ಇಂಟು ಭಾಜಕ ಪ್ಲಸ್ ಶೇಷ. ಅಥವಾ ಇನ್ನೊಂದು ಸಲ ಮಾಡ್ಬೋದು ನೀವು. ಅಲ್ಲಿ ಫಸ್ಟ್ 2 ಅಕ್ಷರ ಇದೆ, 2 4 3. ಇದು ಈ ಥರನಾರ ನೆನ್ಪಿಡು. ಫಸ್ಟ್ 2 ಅಕ್ಷರ ಇದೆ ಭಾಜ್ಯ, ಆಮೇಲೆ ಭಾಗಲಬ್ಧ, ಆಮೇಲೆ ಭಾಜಕ, 2 4 3. ಈ ಥರನಾರ ನೆನ್ಪಿಟ್ಕೊಳ್ಳಿ. 2 ಅಕ್ಷರ, 4 ಅಕ್ಷರ, 3 ಅಕ್ಷರ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಯಾಕೆಂದರೆ ನಾರ್ಮಲಾಗಿ ಫಾರ್ಮುಲಾ ನಿಮಗೆ ಬರೆಯೋದು ಗೊತ್ತಿರುತ್ತೆ. ಯಾವುದಾದ್ಮೇಲೆ ಭಾಜಕ, ಭಾಗಲಬ್ಧ ಆ ಥರ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ 2 4 3 ನೆನ್ಪಿಟ್ಕೊಳ್ಳಿ. 2 ಅಂದರೆ ಭಾಜ್ಯ, 4 ಅಂದರೆ ಭಾಗಲಬ್ಧ, 3 ಅಂದರೆ ಭಾಜಕ. ಈ ರೀತಿನಾರ ನೆನ್ಪಿಟ್ಕೋಬೋದು ನೀವು. ಇಂಗ್ಲೀಷಲ್ಲಿ ಏನಿದೆ, ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಆಯಿತಾ? ಇದನ್ನು ಅದೇ ರೀತಿ ನೆನ್ಪಿಟ್ಕೋಬೋದು. ನೋಡಿ, ಡಿವಿಡೆಂಡ್ ಇದೆ, ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್, ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಆಯಿತಾ? ಈ ರೀತಿನಾರ ನೆನ್ಪಿಟ್ಕೊಳ್ಳಿ, ಅಥವಾ ಆ ರೀತಿನಾರ ನೆನ್ಪಿಟ್ಕೊಳ್ಳಿ. ಅಥವಾ ಇನ್ನೊಂದು ಸಿಂಪಲಾಗಿ DDQ ಅಂತ ನೆನ್ಪಿಟ್ಕೊಳ್ಳಿ. DDQ ಪ್ಲಸ್ R ಅಂತ ನೆನ್ಪಿಟ್ಕೊಳ್ಳಿ. ಆಯಿತಾ? ಆಬ್ವಿಯಸ್ಲಿ ಇದು ಡಿವಿಡೆಂಡ್ ಆಗುತ್ತೆ, ಇದು ಡಿವೈಸರ್ ಆಗುತ್ತೆ, ಕೋಶೆಂಟ್ ಆಗುತ್ತೆ, ಅದ್ರ ಜೊತೆಗೆ ರಿಮೈಂಡರ್ನ ಆ್ಯಡ್ ಮಾಡ್ಕೋಬೋದು. ಡಿವೈಸರ್ DDQ ಅಂತ ನೆನ್ಪಿಟ್ಕೊಳ್ಳಿ. ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಅಂತ ನೆನ್ಪಿಟ್ಕೋಬೋದು. ಈ ಥರ ಹೇಳೋದು ಬದಲು DDQ ಪ್ಲಸ್ R ಅಂತ ನೆನ್ಪಿಟ್ಕೋಬೋದು. ಈ ಥರ ಹೇಳೋದು ಬದಲು DDQ ಪ್ಲಸ್ R ಅಂತ ನೆನ್ಪಿಟ್ಕೋಬೋದು. ಅಥವಾ DDQ ಅಂತ ಸಿಂಪಲ್ಲಾಗಿ ನೆನ್ಪಿಟ್ಕೊಂಡ್ರು ಫಾರ್ಮುಲಾ ಎಕ್ಸಾಮ್ ಟೈಮಲ್ಲಿ ನೆನಪಿಗೆ ಬರುತ್ತೆ. ಚಾಪ್ಟರ್ ನಂಬರ್ 2 ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಒಂದೊಂದು ಸೆಂಟೆನ್ಸ್ ಬರುತ್ತೆ. ಆ ಸೆಂಟೆನ್ಸ್ ನೋಡಿಕೊಂಡು ನಾವು ಈಕ್ವೇಷನ್ ಬರೆಯೋದು ಕಲ್ತ್ಕೋಬೇಕು. ಇಲ್ಲಿ ನೋಡಿ, ಇಂಪಾರ್ಟೆಂಟ್ 4 ಸೆಂಟೆನ್ಸ್ ಯಾವಾಗಲೂ ನೆನ್ಪಿಟ್ಕೋಬೇಕು. ಎಲ್ಲಿ ಯಾವ ಚಾಪ್ಟ್ರಲ್ಲಿ ಬೇಕಾದರೂ ಈ ಥರ ಸೆಂಟೆನ್ಸ್ ಬರ್ಬೋದು. ಏನು ಮಾಡ್ಬೋದು, 2 ಸಂಖ್ಯೆಗಳ ಮೊತ್ತ ಅಂತ ಕನ್ನಡದಲ್ಲಿ ಬರುತ್ತೆ. 2 ಸಂಖ್ಯೆಗಳ ಮೊತ್ತ ಅಥವಾ ಸಮ್ ಆಫ್ 2 ನಂಬರ್ಸ್ ಅಂತ ಇಂಗ್ಲೀಷಲ್ಲಿ ಬರುತ್ತೆ. ಆ ರೀತಿ ಬಂದಾಗ ನಾವು 2 ಸಂಖ್ಯೆಗಳ ಮೊತ್ತ ಅಂದ ತಕ್ಷಣ ನಾವು A ಪ್ಲಸ್ B ಈಕ್ವಲ್ ಟು ಅಂತ ಬರ್ಕೋಬೇಕು. 2 ಸಂಖ್ಯೆಗಳ ಮೊತ್ತ ಅಥವಾ ಸಮ್ ಆಫ್ 2 ನಂಬರ್ ಅಂದ ತಕ್ಷಣ ನಾವು A ಪ್ಲಸ್ B, ಸಮ್ ಆಫ್ 2 ನಂಬರ್ A ಪ್ಲಸ್ B ಈಕ್ವಲ್ ಟು ಅಂತ ಬರ್ಕೋಬೇಕು. ಯಾವ್ದಾರು ಅಂಕಿ ಕೊಟ್ಟರೆ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. 2 ಸಂಖ್ಯೆಗಳ ಮೊತ್ತ, ಇದೊಂದು ಸಂಖ್ಯೆ, ಇವೆರಡರ ಮೊತ್ತ ಅಂದರೆ ಪ್ಲಸ್. ಯಾವುದೋ ಒಂದು ಕೊಟ್ಟಿರ್ತಾನೆ, ಆ ನಂಬರ ಬೇಕಾದ್ರೆ ಇದ್ರಲ್ಲಿ ಬರ್ಕೊಳ್ಳಿ. ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಈ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ. ಸಮ್ ಆಫ್ 2 ನಂಬರ್ ಅಥವಾ 2 ಸಂಖ್ಯೆಗಳ ಮೊತ್ತ. ಸೆಕೆಂಡ್ ಒನ್ ನೋಡಿ, 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಥವಾ 2 ಸಂಖ್ಯೆಗಳ ವ್ಯತ್ಯಾಸ ಅಂತ ಕೇಳಿರ್ತಾನೆ. ಇಂಗ್ಲೀಷಲ್ಲಿ ಡಿಫರೆನ್ಸ್ ಆಫ್ 2 ನಂಬರ್ ಅಂತ ಕೇಳಿರ್ತಾನೆ. ಡಿಫರೆನ್ಸ್ ಆಫ್ 2 ನಂಬರ್ ಅಂದರೆ A ಮೈನಸ್ B ಈಕ್ವಲ್ ಟು ಅಂತ ಬರ್ಕೋಬೇಕು. ಆ ಸೆಂಟೆನ್ಸ್ ನೋಡಿದ ತಕ್ಷಣ ನಾವು ಡೈರೆಕ್ಟ್ ಈಕ್ವೇಷನ್ ಬರ್ಕೋಬೇಕು. A ಮೈನಸ್ B, ಡಿಫರೆನ್ಸ್ ಆಫ್ 2 ನಂಬರ್, 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಆಯಿತಾ? ನೆಕ್ಸ್ಟ್ 3ನೇದು, 2 ಸಂಖ್ಯೆಗಳ ಗುಣಲಬ್ಧ ಅಂತ ಕೇಳಿರ್ತಾನೆ. ಕನ್ನಡದಲ್ಲಿ 2 ಸಂಖ್ಯೆಗಳ ಗುಣಲಬ್ಧ ಅಂತ ಕೇಳಿರ್ತಾನೆ, ಅಥವಾ ಇಂಗ್ಲೀಷಲ್ಲಿ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಕೇಳಿರ್ತಾನೆ. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದರೆ ಈ ಥರ ಬರ್ಕೋಬೇಕು. ಆಯಿತಾ? ಪ್ರಾಡಕ್ಟ್ ಆಫ್ 2 ನಂಬರ್, 2 ಸಂಖ್ಯೆಗಳ ಗುಣಲಬ್ಧ. ಅದೇ ರೀತಿ ಕನ್ನಡದಲ್ಲಿ 2 ಸಂಖ್ಯೆಗಳ ಭಾಗಲಬ್ಧ ಅಂತ ಕೇಳಿರ್ತಾನೆ, ಅಥವಾ ಡಿವಿಷನ್ ಆಫ್ 2 ನಂಬರ್ಸ್ ಅಂತ ಕೇಳಿರ್ತಾನೆ. 2 ಸಂಖ್ಯೆಗಳ ಭಾಗಲಬ್ಧ ಅಂದಾಗ ಈ ಥರ ಬರ್ಕೊಳ್ಳಿ. ಅವನು ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿರ್ತಾನೆ, ದಟ್ ಈಸ್ ಈಕ್ವಲ್ ಟು ಅಂದ್ಬಿಟ್ಟು. ಆಯಿತಾ? ಆ ನಂಬರ ಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡ್ ಬರ್ಕೊಂಡು ಈ ಈಕ್ವೇಷನ್ನ ನಾವು
ಸಾಲ್ವ್ ಮಾಡ್ಕೋಬೋದು ಆಯಿತಾ. ಇದು ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗಿರುತ್ತೆ. ಆ ಸೆಂಟೆನ್ಸ್ ನೋಡಿದ ತಕ್ಷಣ ಈ ರೀತಿ ಈಕ್ವೇಷನ್ ಬರೆಯೋದನ್ನು ನಾವು ಕಲ್ತಿರಬೇಕು. ಈ ಚಾಪ್ಟ್ರಲ್ಲಿ ಸಣ್ಣ ಪುಟ್ಟ ಈಕ್ವೇಷನ್ ಬರುತ್ತೆ, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಡಿವಿಷನ್ನು ಮತ್ತು ಫ್ರ್ಯಾಕ್ಷನಲ್ಲೂ ಕೆಲವೊಂದು ಈಕ್ವೇಷನ್ ಬರುತ್ತೆ. ಅದಕ್ಕೋಸ್ಕರ ಈ ಸಣ್ಣ ಪುಟ್ಟ ಈಕ್ವೇಷನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಮೊದಲೇ ಕಲ್ತಿರಬೇಕು. ನೋಡಿ, ಫಸ್ಟ್ ಈಕ್ವೇಷನು ಎಕ್ಸ್ ಪ್ಲಸ್ 4 = 10 ಅಂತ ಇರುತ್ತೆ. ಎಕ್ಸ್ ಪ್ಲಸ್ 4 = 10 ಅಂತ ಇರುತ್ತೆ. ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಎಕ್ಸ್ ಅಂತ ಬರ್ಕೊಳ್ಳಿ, 4 ಇದೆ, ಈಕ್ವಲ್ ಸೈನ್ ಇದೆ, 10 ಇದೆ ಆಯಿತಾ. ಅನ್ನೋನ್ ಕ್ವಾಂಟಿಟಿ ನಮಗೆ ಗೊತ್ತಿಲ್ಲದಿರೋದನ್ನೆಲ್ಲ ಒಂದು ಕಡೆ ಬರ್ಕೋಬೇಕು, ಗೊತ್ತಿರೋದನ್ನೆಲ್ಲ ಇನ್ನೊಂದು ಕಡೆ ಬರ್ಕೋಬೇಕು. ನೋಡಿ, ಇದು ಗೊತ್ತಿಲ್ಲ, ಎಕ್ಸ್ ಅಂದರೆ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ, ಇದನ್ನು ಒಂದು ಕಡೆ ಬರ್ಕೊಳ್ಳಿ, ಈಕ್ವಲ್ ಸೈನ್ ಹಾಕಿ. ಈ ನಂಬರ್ ಗೊತ್ತಿದೆ, ಗೊತ್ತಿರೋದನ್ನೆಲ್ಲ ಇನ್ನೊಂದು ಕಡೆ ಬರ್ಕೋಬೇಕು. 10 ಅಲ್ಲೇ ಇರಲಿ. ಪ್ಲಸ್ 4 ಇದೆ, ಈಕ್ವಲ್ ಸೈನ್ನ ದಾಟ್ಕೊಂಡು ಆ ಕಡೆ ಹೋದರೆ -4 ಆಗುತ್ತೆ ಆಯಿತಾ. ಪ್ಲಸ್ 4 ಇದ್ದರೆ ಆ ಕಡೆ ಹೋದರೆ -4 ಆಗುತ್ತೆ. ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ -4 ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಎಕ್ಸ್ = 10 - 4 ಅಂದರೆ 6. ಈ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇದೊಂಥರ ನದಿ ಇದ್ದಂಗೆ, ಈಕ್ವಲ್ ಸೈನ್ ಅಂದರೆ ನದಿ ಇದ್ದಂಗೆ. ಇದನ್ನು ದಾಟ್ಕೊಂಡು ಆ ಕಡೆ ಹೋದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ನೋಡಿ, ಸೆಕೆಂಡ್ ಈಕ್ವೇಷನ್ನು x - 3 = 6 ಅಂತ ಇದೆ ಆಯಿತಾ. ಮೊದಲೇ ಹೇಳ್ದಂಗೆ ಗೊತ್ತಿಲ್ಲದೆ ಇರೋ ಕ್ವಾಂಟಿಟಿ ಅಂದರೆ ಅನ್ನೋನ್ ಕ್ವಾಂಟಿಟಿ ಎಲ್ಲ ಒಂದು ಕಡೆ ಇರಬೇಕು, ನೋನ್ ಕ್ವಾಂಟಿಟಿ ಗೊತ್ತಿರೋ ಕ್ವಾಂಟಿಟಿ ಎಲ್ಲ ಇನ್ನೊಂದು ಕಡೆ ಇರಬೇಕು. ಇದು ಗೊತ್ತಿಲ್ಲ, ಎಕ್ಸ್ ಅನ್ನೋನ್ ಕ್ವಾಂಟಿಟಿ ಒಂದು ಕಡೆ ಇದೆ, ಈಕ್ವಲ್ ಸೈನ್ ಹಾಕ್ಕೊಳ್ಳಿ, 6 ಇದೆ, 6 ಬರ್ಕೊಳ್ಳಿ. -3 ಗೊತ್ತಿದೆ ನಮಗೆ, ಅದೆಲ್ಲ ಒಂದು ಕಡೆ ಇಟ್ಕೊಳ್ಳಿ. -3 ಆ ಕಡೆ ಹೋದರೆ +3 ಆಗುತ್ತೆ ಆಯಿತಾ. ಇದೊಂಥರ ನದಿ ಇದ್ದಂಗೆ, ಈ ನದಿ ದಾಟ್ಕೊಂಡು -3 ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಎಕ್ಸಿಗೆ 6 + 3 9 ಆಗುತ್ತೆ. ಈ ರೀತಿ ನಾವು ಕಲ್ತ್ಕೊಂಡಿರ್ಬೇಕು. ನೋಡಿ, ನದಿ ಇದ್ದಂಗೆ ಇದನ್ನು ದಾಟ್ಕೊಂಡು ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. ನೋಡಿ, ಮೂರನೇದು 3x = 15 ಅಂತ ಇದೆ ಆಯಿತಾ. ಇವೆರಡರ ಮಧ್ಯೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರುತ್ತೆ ಆಯಿತಾ. ಮೊದಲೇ ಹೇಳ್ದಂಗೆ ಅನ್ನೋನ್ ಕ್ವಾಂಟಿಟಿ ಗೊತ್ತಿಲ್ಲದೆ ಹೋದದ್ದು, ಇದ್ರ ವ್ಯಾಲ್ಯೂ ಗೊತ್ತಿಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ, ಗೊತ್ತಿರೋದನ್ನು ರೈಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. 3ನ ಆ ಕಡೆ ಕಳಿಸಿ. ನೋಡಿ, ಇದು ನದಿ ಇದ್ದಂಗೆ, ಇದನ್ನು ದಾಟ್ಕೊಂಡು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದ್ದರೆ ಆ ಕಡೆ ಹೋದರೆ ಡಿವಿಷನ್ ಆಗುತ್ತೆ, 1/3 ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದರೆ ಡಿವಿಷನ್ ಆಗುತ್ತೆ. ಹೀಗೆ ಸಿಂಪ್ಲಿಫೈ ಮಾಡಿ. 3 1s 3 5s x = 5 ಅಂತ ಬರುತ್ತೆ. ಈ ರೀತಿ ಸಾಲ್ವ್ ಮಾಡಿ. ನೋಡಿ, ಫೋರ್ತ್ ಇಕ್ವೇಷನ್ ನೋಡಿ, ನಾಲ್ಕನೇ ಇಕ್ವೇಷನ್ x/4 = 3 ಅಂತ ಇದೆ ಆಯಿತಾ. ಇಲ್ಲಿ ಡಿವಿಷನ್ ಇದೆ ಆಯಿತಾ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಮೊದಲೇ ಹೇಳ್ದಂಗೆ ಗೊತ್ತಿಲ್ಲದಿರೋ ಕ್ವಾಂಟಿಟಿನ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ, ಗೊತ್ತಿಲ್ಲ ಎಕ್ಸ್ ಅಂದರೆ, ಗೊತ್ತಿರೋದನ್ನು ರೈಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. ನೋಡಿ, ಡಿವಿಷನ್ ಇದೆ, 1/4 ಇದೆ, ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಲ್ಲಿ ಡಿವಿಷನ್ ಇದೆ, 1/4 ಇದೆ, ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. x = 3 4s 12, 4 3 11. ಈ ರೀತಿ ಸಾಲ್ವ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಈ ಥರನೂ ಈಕ್ವೇಷನ್ ಬರುತ್ತೆ, ಅದಿದ್ದಾಗ ಯಾವ ರೀತಿ ಸಾಲ್ವ್ ಮಾಡೋದು. ಒನ್ಸ್ ಅಗೇನ್ ಗೊತ್ತಿಲ್ಲದೆ ಇರೋದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ, ಅನ್ನೊಂದು ಕ್ವಾಂಟಿಟಿ, ಗೊತ್ತಿರೋದನ್ನೆಲ್ಲ ಇನ್ನೊಂದು ಕಡೆ ಬರ್ಕೊಳ್ಳಿ. 2/3 ಇದೆ ಡಿವಿಷನ್, ಆ ಕಡೆ ಪಲ್ಟಿ ಮಾಡಿ. 2/3 ಇದನ್ನು ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕ್ಬಿಟ್ಟು ಪಲ್ಟಿ ಮಾಡಿ, ಮಲ್ಟಿಪ್ಲಿಕೇಶನ್ ಹಾಕ್ಬಿಟ್ಟು ಪಲ್ಟಿ ಮಾಡಿ 3/2 ಅಂತ ಬರ್ಕೊಳ್ಳಿ ಆಯಿತಾ. ಸಿಂಪ್ಲಿಫೈ 5 3 15/2 ಅಂತ ಬರುತ್ತೆ. ಈ ರೀತಿ ಸಾಲ್ವ್ ಮಾಡೋದು. ನೋಡಿ, ಇನ್ನೊಂದು ಸಲ ರಿವಿಷನ್ ಮಾಡ್ತೀನಿ. ನೋಡಿ, x + 4 = 10 ಇದೆ ಆಯಿತಾ. ಎಕ್ಸ್ ಯಾವ ರೀತಿ ಸಾಲ್ವ್ ಮಾಡ್ತೀರಾ, ಎಕ್ಸ್ ಅಂತ ಬರ್ಕೊಳ್ಳಿ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, 10 - 4 ಆಗುತ್ತೆ. +4 ಇದೆ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ -4 ಆಗುತ್ತೆ. ಸೊ x = 6 ಆಗುತ್ತೆ ಆಯಿತಾ. ಅದೇ ರೀತಿ ಸೆಕೆಂಡ್ ಈಕ್ವೇಷನ್ ನೋಡಿ, ಎಕ್ಸ್ ಗೊತ್ತಿಲ್ಲದ ಕ್ವಾಂಟಿಟಿ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. -3 ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದರೆ +3 ಆಗುತ್ತೆ ಆಯಿತಾ. -3 ಇದ್ದರೆ +3 ಆಗುತ್ತೆ. x = 9 ಅಂತ ಆಗುತ್ತೆ ಆಯಿತಾ. ನೆಕ್ಸ್ಟ್ 3x = 15. 3 ಆ ಕಡೆ ಹೋದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇವೆರಡರ ಮಧ್ಯೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಆ ಕಡೆ ಹೋದರೆ ಡಿವಿಷನ್ ಆಗುತ್ತೆ. 15/3 ಅಂತ ಬರ್ಕೋಬೋದು, ಅಥವಾ 15/1/3. 3 1s 3 5s
ಎಕ್ಸ್ ಈಕ್ವಲ್ ಟು 5 ಅಂತ ಸಾಲ್ವ್ ಮಾಡೋದು. ಆಯಿತಾ? ನೋಡಿ x/3 ಇದೆ. ಆಯಿತಾ? ಇಲ್ಲಿ ನೋಡಿ ಡಿವಿಷನ್ ಇದೆ, ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. 5 × 3 ಇದೆ, ಡಿನಾಮಿನೇಟ್ರಲ್ಲಿದೆ, ಆ ಕಡೆ ಹೋದರೆ ನ್ಯೂಮರೇಟ್ರ್ ಬರುತ್ತೆ. ಆಯಿತಾ? 5 × 3 5 3 15. ಅದೇ ರೀತಿ ಇದು ನೋಡಿ ಎಕ್ಸ್ ಈಕ್ವಲ್ ಟು 5 ಇದೆ, 2/3 ಇದೆ, ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ. ನದಿ ದಾಟ್ಕೊಂಡು ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ, 3/2 ಆಗುತ್ತೆ, 15/2 ಆಗುತ್ತೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಲ ರಿವಿಷನ್ ಮಾಡ್ತಾ ಇದ್ದೀನಿ. ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಈಕ್ವಲ್ ಸೈನ್ ದಾಟ್ಕೊಂಡು ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. ಈಕ್ವಲ್ ಸೈನ್ ದಾಟ್ಕೊಂಡು ಆ ಕಡೆ ಹೋದರೆ ಪುನಃ ಈಕ್ವಲ್ ಸೈನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಆ ಕಡೆ ಹೋದರೆ ಡಿವಿಷನ್ ಆಗುತ್ತೆ. ಆಯಿತಾ? ಇಲ್ಲಿ ಡಿವಿಷನ್ ಇದೆ, ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತು ಈ ಥರ ಇದ್ರೆ ಫ್ರಾಕ್ಷನ್ ಇದ್ದರೆ ಪಲ್ಟಿ ಆಗುತ್ತೆ. 2/3 ಇದೆ, ಆ ಕಡೆ ಹೋದರೆ 3/2 ಆಗಿ ಪಲ್ಟಿ ಆಗುತ್ತೆ. ಇನ್ನೊಂದು ಸಲ ನೆನ್ಪಿಟ್ಕೊಳ್ಳಿ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದ್ದರೆ ಡಿವಿಷನ್ ಆಗುತ್ತೆ, ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಫ್ರಾಕ್ಷನ್ ಏನಾರ ಇದ್ದರೆ ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ. ಇಷ್ಟು ನೀವು ನೆನ್ಪಿಟ್ಕೊಂಡಿರಬೇಕು. ಈಗ ನೆಕ್ಸ್ಟು ನಾನು ಒಂದು 25 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ನಮಸ್ತೆ.